ಇದೇನು ಮಾವ, ಇವ್ರು ಹೀಗೆ ಹೇಳಿ ಹೋಗ್ಬಿಟ್ರು, ಈಗೇನು ಮಾಡೋದು? ಅವನು ಹೇಳೋದ್ರಲ್ಲೂ ಅರ್ಥ ಇದೆ ಅಮ್ಮ. ನನ್ನ ಮೇಲೆ ವಿಶ್ವಾಸ ಇಟ್ಟು ನಿರ್ಧಾರ ಶುರು ಮಾಡಿದ್ದು, ನನಗೀಗಲೇ ಹೀಗಾಗಬೇಕಾ? ನಾನು ಒಂದು ಪೈಸಾ ಬಂಡವಾಳ ಹಾಕಿಲ್ಲ, ನನಗೇ ಬೇಜಾರಾಗ್ತಾ ಇದೆ. ಅವ್ನು ಲಕ್ಷಾಂತರ ರೂಪಾಯಿ ಸುರಿದಿದ್ದಾನೆ, ಅವನಿಗಿನ್ನೆಷ್ಟು ಬೇಜಾರಾಗಿರಬಾರ್ದು. ಏನ್ರಿ ನೀವು ಹೇಳ್ತಾ ಇರೋದು? ಅಣ್ಣ ಹೇಳಿದ್ದೆಲ್ಲ ಕೇಳಿದ್ರೆ ನನಗೆ ಯಾಕೋ ಗಾಬರಿ ಆಗ್ತಿದೆ. ನಾನು ದೇವಸ್ಥಾನಕ್ಕಾದರೂ ಹೋಗಿ ಬರ್ತೀನಿ. ನೀನು ಹೋದ್ರೂ ಅಲ್ಲಿ ಬರೋ ಕಸ್ಟಮರು ನನ್ನನ್ನು ಕೇಳ್ತಾರೆ ಎಲ್ಲಿ ಅಂತ, ಆಗೇನು ಮಾಡ್ತೀಯಾ? ಸುಮ್ಮನೆ ಇರು. ಇದು ನಾನೇನಾದರೂ ಒಂದು ಮಾಡ್ತೀನಿ. ಜಾನ್ವಿರ ಮನಸ್ಸು ಬದಲಾಯ್ತಾ? ಏನಂತಾರೆ? ಇಲ್ಲ ಜಯಂತ್ ಅವರೇ, ನಿಮ್ಮ ಹೆಸರು ಹೇಳಿದ್ರೆ ಸಾಕು, ಒಳ್ಳೆ ದುರ್ಗಿ ಥರ ಆಡ್ತಾರೆ. ನಮ್ಮ ಮನೆಯವರು ಹಾಗೆ ಆಡ್ತಾರೆ. ನಿಮ್ಮ ಪರವಾಗಿ ಮಾತಾಡಿ ಎಲ್ಲಿ ನನ್ನ ಮೇಲೆ ಅನುಮಾನ ಬರುತ್ತೋ ಅವರಿಗೆ ಅಂತ ನನಗೆ ಭಯ ಆಗ್ತಿದೆ. ನನ್ನ ಹೆಂಡತಿ ವೀಣಾ ಅಂತೂ ಅವ್ರ ಹತ್ರ ದುಡ್ಡಿದೆ ಅಂತ ಅವ್ರ ಪರವಾಗಿ ಮಾತಾಡ್ತೀರಾ ಅಂತ ನನಗೆ ಬೈತಾಳೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನೀವು ಒಂದು ಕೆಲಸ ಮಾಡ್ಬೋದಲ್ವಾ? ನೀವು ಯಾಕೆ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೋದು? ಅವರು ಮನಸ್ಸನ್ನು ಬದಲಾಯಿಸಿದ್ರೆ ಜಾನ್ವಿ ಮನಸ್ಸನ್ನು ಅವರು ಖಂಡಿತ ಬದಲಾಯಿಸ್ತಾರೆ. ಒಳ್ಳೆ ಐಡಿಯಾ ಸಂತೋಷ್ ಅವರೇ. ಅದು ಹೇಗೆ ನಿಮಗೆ ಆಗಾಗ ಈ ಥರ ಒಳ್ಳೆ ಐಡಿಯಾಗಳು ಬರ್ತಾ ಇರುತ್ತೆ? ಈಗ ನಾನು ನಿಮ್ಮ ಮನೆಗೆ ಬರ್ತೀನಿ, ಅಲ್ಲಿ ವೆಂಕಿಯವ್ರ ತಾಯಿ ಸಿಗ್ತಾರೆ. ಇಷ್ಟು ದಿವಸ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟೆ ನಾನು ಅಂತ ಹೇಳ್ತಾರೆ ಹೊರತು ಯಾರೂ ಜಯಂತನ ಮಾತನ್ನು ಕೇಳೋದಿಲ್ಲ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಲ್ಲ, ಆದರೂ ನೀವು 20 ವರ್ಷ ಅವ್ರನ್ನ ಕೂಡ ಹಾಕಿದ್ರಾ? ಇಲ್ಲ, ನೀವು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇದನ್ನು ನಂಬಲ್ಲ. ನಮ್ಮ ಮನೆಯವರೇ ಸರಿ ಇಲ್ಲ. ನೀವು ಆ ರೀತಿ ತೊಂದರೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಕರುಣಾಮಯಿ ನೀವು ತೊಂದರೆ ಕೊಡೋದಕ್ಕೆ ಸಾಧ್ಯನಾ? ಸಂತೋಷ್, ಈ ಬಣ್ಣ ಬಣ್ಣದ ಮಾತುಗಳನ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೊಳ್ಳಿ ಆಯಿತಾ? ನನ್ನ ಹತ್ರ ಬೇಡ. ನಿಮ್ಮ ನಿಜವಾದ ಬಣ್ಣ ಏನು ಅಂತ ಜಯಂತ ಆಗಲಿ ನೋಡ್ಬಿಟ್ಟಿದ್ದಾನೆ. ಆದರೆ ಈಗ ನಿಮಗೊಂದು ಕೆಲಸ ಇದೆ. ಜಾನ್ವಿಯವರ ಮನಸ್ಸನ್ನು ಬದಲಿ ಮಾಡಬೇಕು. ಅದು ನಿಮ್ಮ ಕರ್ತವ್ಯ. ಹೆಂಡತಿನ ಬಿಟ್ಟು ಗಂಡ, ಗಂಡನ ಬಿಟ್ಟು ಹೆಂಡತಿ ಜೀವನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಪ್ರತಿ ಕ್ಷಣ ನಾನಿದ್ದೆ ಅವರಿಲ್ಲದೆ ಒದ್ದಾಡ್ತಾ ಇದ್ಮೇಲೆ ಅವರಲ್ಲಿ ನನ್ನ ಬಿಟ್ಟು ಸಂತೋಷವಾಗಿರ್ತಾರೆ. ಸಾಧ್ಯನೇ ಇಲ್ಲ. ಆದರೆ ಹಾಗಿರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಬದಲಾಗಬೇಕು ಸಂತೋಷ್. ಅವ್ರಿಗೂ ನನ್ನ ಬಿಟ್ಟು ಜೀವನ ಮಾಡೋಕ್ಕಾಗಬಾರ್ದು ಅಂತ ಗೊತ್ತಾಗಬೇಕು. ಮತ್ತು ಜಾಹ್ನವಿಯವರು ನನ್ನ ಮನೆಗೆ ವಾಪಸ್ ಬರಬೇಕು. ನಮ್ಮ ಮನೆಗೆ ವಾಪಸ್ ಬರಬೇಕು. ಹಾಗೆ ಮಾಡಬೇಕು. ಅಲ್ಲ ಜಯಂತ್ ಅವ್ರೆ, ಅವಳು ನನ್ನ ಮಾತನ್ನು ಕೇಳ್ತಿಲ್ಲ, ಮನೆಯವ್ರ ಮಾತನ್ನು ಕೇಳ್ತಿಲ್ಲ. ಬೇಡ ಅಂದರೂ ಅದು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಿದ್ದಾಳೆ. ಇನ್ನೆಲ್ಲಿಗೆ ಹೋಗ್ಲಿ, ಗರಾಜ್ ಕಡೆ ಹೋಗಿ ಬರ್ತೀನಿ. ಆಯ್ತಪ್ಪ, ನನ್ನ ಕೈ ಕೆಲಸನ ಮಾಡೋಕ್ಕಾಗತ್ತೆ, ನೀನೇ ಮಾಡೋದು. ಅಲ್ಲಿ ಏನಾಗಿದೆ ಒಂದ್ಸಲ ಹೋಗಿ ನೋಡ್ಕೊಂಬರೋಣ. ಆಯ್ತು, ನೀನು ಬಾ. ಮಾವ, ಮಾವ ಯಾವ ಕಡೆನೋ ಹೊರಟಾಗಿದೆ. ನೀನು ಎಲ್ಗಮ್ಮ ವೀಣಾ, ಗರಾಜ್ ಕಡೆ ಹೋಗಿ ಬರ್ತೀನಿ.
ಗ್ಯಾರೇಜ್ ಕಡೆ ಹೋಗ್ತಿದ್ದೀರಾ? ಏನು ಮಾವ ನೀವು ಕೈಗೆ ಪೆಟ್ಟಾಗಿದೆ ಅನ್ನೋದನ್ನು ಮರ್ತ್ಬಿಟ್ಟಿದ್ದೀರಾ? ಏನು ಕತೆ? ಹೆಂಗವ ಮರೆಯೋಕ್ಕಾಗತ್ತೆ? ವೀರು ಬಂದು ಮಾತಾಡಿದ್ಮೇಲೆ ಯಾಕೋ ನನ್ನ ಮನಸ್ಸು ತಡೀತಾ ಇಲ್ಲ ವೀಣಾ. ಅದಕ್ಕೆ ಒಂದು ರೌಂಡ್ ಹೋಗಿ ನೋಡ್ಕೊಂಬರ್ತೀನಿ ಅಷ್ಟೇ. ಅಯ್ಯೋ ಮಾವ, ನೀವು ಅಲ್ಲಿಗೆ ಹೋದರೆ ಏನಾದರೂ ಕೆಲಸ ಹುಡ್ಕೊಂಡು ಮಾಡ್ತಾ ಇರ್ತೀರಾ, ಸುಮ್ಮನೆ ಇರಲ್ಲ ನೀವು. ಬೇಡ ಮಾವ, ನೀವು ಮನೆಯಲ್ಲೇ ಇದ್ಬಿಡಿ. ನಾನು ಏನು ಕೆಲಸ ಮಾಡೋಕ್ಕಾಗತ್ತಮ್ಮ, ಅದು ಈ ಸ್ಥಿತಿನಲ್ಲಿ. ನೋಡು, ಅಲ್ಲಿದ್ದರೆ ಕಸ್ಟಮರ್ಗಳು ಬಂದಾಗ ಆ ಗಾಡಿಗಳ ಸಮಸ್ಯೆ ಏನು ಅಂತ ನಾನು ಕೇಳಿಸ್ಕೊಳ್ತೀನಿ, ಅವ್ರಿಗೂ ಒಂದು ಸಮಾಧಾನ ಆಗುತ್ತೆ. ಹುಡುಗರಿಗೆ ಹೇಳಿ ಆ ಕೆಲಸ ಮಾಡಿಸ್ತೀನಿ ಅಷ್ಟೇ. ಮಾವ ನೋಡಿ, ಡಾಕ್ಟ್ರು ಕೂಡ ನಿಮಗೆ ಎಲ್ಲೂ ಕೈ ಹುಷಾರಾಗೋವರೆಗೂ ಹೊರಗಡೆ ಓಡಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನೇನು ದೇವಸ್ಥಾನಕ್ಕೆ ಹೋಗಿರೋ ಅತ್ತೆನೂ ಬಂದುಬಿಡ್ತಾರೆ. ಅವಾಗ ನಾನು ಅವ್ರಿಗೆ ಏನು ಹೇಳಿ ನೀವೊಂದು ಕೆಲಸ ಮಾಡಿ ಮಾವ, ಅತ್ತೆ ಬಂದಮೇಲೆ ಅವ್ರಿಗೆ ಹೇಳ್ಬಿಟ್ಟು ಬೇಕಿದ್ರೆ ಹೋಗಿ. ಯಾಕೆ ನಾನು ಇಷ್ಟು ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ತಿಲ್ಲ? ಒಳ್ಳೆ ಮಕ್ಕಳ ಥರ ಹಠ ಮಾಡ್ತಿದ್ದೀರಲ್ಲ. ವೀರು ಯಾವತ್ತೂ ಹಂಗೆ ಮಾತಾಡ್ದವನಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ಅಷ್ಟು ಬಂಡವಾಳ ಹಾಕಿದ್ದಾನೆ. ಗರಾಜ್ ಏನಾದರೂ ಲಾಸ್ ಆದರೆ ನಾಳೆ ದಿನ ರಸ್ತೆಯಲ್ಲಿ ತಲೆ ಎತ್ಕೊಂಡು ನಾನು ಓಡಾಡೋಕ್ಕಾಗತ್ತಾ? ನನಗೂ ಜವಾಬ್ದಾರಿ ಇದೆ ಅಮ್ಮ. ದಯವಿಟ್ಟು ನನ್ನನ್ನು ಯಾರೂ ತಡಿಬೇಡಿ. ಮಾವ ಜಾಸ್ತಿ ಆಯಾಸ ಮಾಡ್ಕೋಬೇಡಿ. ಆಯ್ತಮ್ಮ, ಖಂಡಿತ ನನ್ನ ಎಚ್ಚರಿಕೆಯಲ್ಲಿ ನಾನು ಇರ್ತೀನಿ. ನಿಮ್ಮ ಅತ್ತೆಗೂ ಅವಳು ಬಂದ ಮೇಲೆ ಇದನ್ನೇ ತಿಳಿ ಹೇಳಿ ಅವಳಿಗೆ ಅರ್ಥ ಮಾಡಿಸು. ಬರ್ತೆ ಬರ. ಹುಷಾರು. ಪಾಪ ಮಾವ, ಸುಮ್ಮನೆ ಅಂತ ಒಂದು 10 ನಿಮಿಷನೂ ಕೂತ್ಕೊಂಡವ್ರಲ್ಲ. ಈ 2 ದಿವಸ ಮನೇಲಿ ಇದ್ದಿದ್ದಕ್ಕೆ ಚಡ್ಪಡಿಸ್ತಾ ಇದ್ರು ಅನ್ಸುತ್ತೆ. ಆ ದೇವ್ರ ಬಹುಶಃ ಇವ್ರನ್ನ ಕೆಲಸ ಮಾಡೋಕ್ಕೆ ಅಂತಲೇ ಹುಟ್ಟಿಸ್ಬಿಟ್ಟಿದ್ದಾನೆ. ಏನೇ ಕಾಪಾಡಪ್ಪ. ಅಲ್ಲವ್ವ, ಯಾಕವ್ವ, ಯಾಕಿಷ್ಟು ಗಾಬರಿಲಿ ಕರ್ಕೊಬಂದ್ರಿ? ಏನಾಯಿತು? ಬಾಬಾ, ಮೊನ್ನೆ ನಮ್ಮ ಮನೆ ಹತ್ರ ಓಡಾಡ್ತಿದ್ದಿದ್ದು ನಾಯಿ ಸತ್ತೋಯ್ತು ಅಂತ ನಿಮಗೆ ಹೇಳಿದ್ನಲ್ಲ, ಅದು ಯಾಕೆ ಸತ್ತೋಯ್ತು ಅನ್ನೋ ಕಾರಣ ನನಗೆ ಗೊತ್ತಾಯಿತು. ಏನವ್ವ? ಅದ್ರ ಊಟದಲ್ಲಿ ಯಾರೋ ವಿಷ ಸೇರಿಸಿದ್ದಾರೆ. ಯಾರವ್ವ? ಆ ಮೂಗ್ ಪ್ರಾಣಿ ತಿನ್ನೋ ಊಟಕ್ಕೆ ವಿಷ ಹಾಕ್ತವ್ರು? ಬೇರೆ ಯಾರೂ ಅಲ್ಲ ಬಾಬಾ, ನಮ್ಮನೆಯವರೇ.